ಬೆಚ್ಚಿಬಿತ್ತು ವಿಜಯನಗರದ ಕೊಟ್ಟೂರು ಪಟ್ಟಣ. ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆ. ಮೂವರನ್ನ ಕೊಂದು ಬೆಂಗಳೂರಿಗೆ ಬಂದಿದ್ದ ಮಗ ಲಾಕ್ ಆಗಿದ್ದ. ಮೂವರನ್ನ ಹತ್ಯೆಗೈದು ಮಗ ಅಕ್ಷಯ್ ಬೆಂಗಳೂರಿಗೆ ಬಂದಿದ್ದ. ಮಿಸ್ಸಿಂಗ್ ಕೇಸ್ ದಾಖಲಿಸೋದಕ್ಕೆ ಹೋದಾಗ ಅನುಮಾನ ಬಂದಿದೆ. ಅನುಮಾನಗೊಂಡ ಪೊಲೀಸರು ಆರೋಪಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಕೊಲೆ ಸತ್ಯವನ್ನ ಆರೋಪಿ ಅಕ್ಷಯ್ ಕುಮಾರ್ ಬಾಯ್ಬಿಟ್ಟಿದ್ದಾರೆ. ಜನವರಿ 27ರಂದು ಕೊಲೆ ಮಾಡಿ ಬೆಂಗಳೂರಿಗೆ ಆರೋಪಿ ಪರಾರಿಯಾಗಿತ್ತು. ಸ್ಥಳಕ್ಕೆ ಕೊಟ್ಟೂರು ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೂವರನ್ನ ಹತ್ಯೆಗೈದು ಅಕ್ಷಯ್ ಕುಮಾರ್ ಬೆಂಗಳೂರಿಗೆ ಬಂದಿದ್ದ. ತಂದೆ ತಾಯಿ ಸಹೋದರಿಯನ್ನ ಹತ್ಯೆ ಮಾಡಿ ಈತ ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ದ. ಈತ ಈಗ ಲಾಕ್ ಆಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಮೂರು ಹೆಣ ಬೀಳಿಸಿ ಈತ ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ದ. ತಂದೆ ತಾಯಿ ಮತ್ತು ಸಹೋದರಿಯ ಹತ್ಯೆ ಮಗನಿಂದಲೇ ಆಗಿರೋದು. ಯಾವ ಕಾರಣಕ್ಕೆ? ತನಿಖೆಯಲ್ಲಿ ಏನೇನು ಗೊತ್ತಾಗ್ತಾ ಇದೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಟ್ಟೂರು ಪಟ್ಟಣದಲ್ಲಿ ಕಳೆದ 26 ರಾತ್ರಿ ಅಂದ್ರೆ 27 ಬೆಳಗಿನ ಜಾವ ನಡೆದಿದ್ದಂತ ಘಟನೆ ಇದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಏನು ಆರೋಪಿಯಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ತನ್ನ ತಂದೆ ತಾಯಿ ಸಹೋದರಿಯನ್ನು ಕೊಲೆ ಮಾಡಿ ಮನೆಯಲ್ಲೇ ಹೂತಾಕಿರ್ತಕ್ಕಂಥ ವ್ಯಕ್ತಿ ನೇರವಾಗಿ ಬೆಂಗಳೂರಿಗೆ ತೆರಳಿಬಿಡ್ತಾನೆ. ಆದ್ರೆ ಬೆಂಗಳೂರಿಗೆ ತೆರಳಿದ 4-5 ದಿನಗಳ ಬಳಿಕ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ತನ್ನ ತಂದೆ ತಾಯಿ ಮತ್ತು ಸಹೋದರಿ ಕಾಣೆಯಾಗಿದ್ದಾರೆ ಅಂತ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಈತನ ವರ್ತನೆ ಒಂದಷ್ಟು ನಡವಳಿಕೆಯಿಂದ ಅನುಮಾನ ಪಟ್ಟಂತ ಪೊಲೀಸರು ಒಂದಷ್ಟು ವಿಚಾರಣೆ ಮಾಡಿದಾಗ ತನ್ನ ಕುಟುಂಬದ ಕೊಲೆಯನ್ನು ತಾನೇ ಮಾಡೋದಾಗಿ ಆತ ಒಪ್ಪಿಕೊಂಡಿದ್ದಾನೆ. ಆದ್ರೆ ಯಾಕೆ ಕೊಲೆ ಮಾಡಿದ್ದಾನೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ರೀಟ್ರೇಡಿಂಗ್ ಅಂದ್ರೆ ಟೈರ್ ರೀಟ್ರೇಡಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂತ ಅಕ್ಷಯ್ ಕುಮಾರ್ ಕೊಟ್ಟೂರಿನವರಲ್ಲ, ಬೇರೆ ಪ್ರದೇಶದಿಂದ ಬಂದಂತವರು. ಕೊಟ್ಟೂರಿನಲ್ಲಿ ಕೆಲ ವರ್ಷಗಳಿಂದ ಮಾತ್ರ ನೆಲೆಸಿದ್ರು. ಸುತ್ತಮುತ್ತಲಿನ ಜನರಿಗೆ ಕೂಡ ಇವರು ಯಾರು, ಏನು, ಎಲ್ಲಿಂದ ಬಂದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಕಳೆದ 4-5 ದಿನಗಳಿಂದ ಏನು ಆ ಮನೆಯಲ್ಲಿ ಶವವನ್ನು ಹೂತಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತ ಅಷ್ಟಾಗಿ ಸ್ಮೆಲ್ ಕೂಡ ಬಂದಿಲ್ಲ. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಎಲ್ಲೋ ಊರಿಗೆ ಹೋಗಿರ್ಬೋದು ಅನ್ನೋಂತ ಒಂದು ನಿಟ್ಟಿನಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ. ಆದ್ರೆ ಯಾವಾಗ ಸ್ವತಃ ಆರೋಪಿಯೇ ಪೊಲೀಸರ ಮುಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ, ಆಗ ಆ ಸಂದರ್ಭದಲ್ಲಿ ನೇರವಾಗಿ ಆರೋಪಿ ತಗಲಾಕೊಂಡಿದ್ದಾನೆ. ಶ್ವೇತಾ, ಈಗಾಗಲೇ ಅಂತೆ ವಿಜಯನಗರ ಜಿಲ್ಲಾ SP ಜಾಹ್ನವಿ ಸೇರಿದಂತೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಆ ಮನೆ ಒಳಗೆ ಹೋಗಿದ್ದಾರೆ. ಎಲ್ಲಿ ಏನೇನು ಮಾಡಿದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಯಾವ ಸ್ಥಳದಲ್ಲಿ ಹೂತಾಗಿದ್ದ ಅಥವಾ ಅವತ್ತು ನಡೀತಕ್ಕಂಥ ಘಟನೆ ಏನು ಅನ್ನೋದ್ರ ಬಗ್ಗೆ ಸ್ವತಃ ಅಕ್ಷಯ್ ಕುಮಾರ್ನ ಕರೆದುಕೊಂಡ್ಬಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಮನೆಯಲ್ಲಿ ಹೂತಿರ್ತಕ್ಕಂಥ ಶವವನ್ನು ಹೊರ ತೆಗೆತಕ್ಕಂತ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಈತನ ಮೇಲೆ ಅನುಮಾನ ಬಂದಿದ್ದು ಹೇಗೆ ನರಸಿಂಹಮೂರ್ತಿ? ಶ್ವೇತಾ, ಸ್ವತಃ ತಾನೇ ಹೋಗಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ಕಂಪ್ಲೇಂಟ್ ಕೊಡೋಗುತ್ತೆ. ಅಂದ್ರೆ ತನ್ನ ತಂದೆ ತಾಯಿ ಮತ್ತು ಸಹೋದರಿ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಕೊಟ್ಟೂರಲ್ಲಿ ಕಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಬೆಂಗಳೂರಲ್ಲಿ ಯಾಕೆ ಬಂದು ದೂರು ಕೊಟ್ರಿ ಅನ್ನೋಂತ ಪ್ರಶ್ನೆಯನ್ನು ಪೊಲೀಸರು ಮಾಡ್ತಾರೆ. ಆಗ ಅಕ್ಷಯ್ ಕುಮಾರ್ ಒಂದಷ್ಟು ಗಲಿಬಿಲಿ ಆಗ್ತಾನೆ. ಯಾಕೆ ಏನೋದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ತಡವರಿಸ್ತಾನೆ. ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಈತನ ವರ್ತನೆ ಮತ್ತು ನಡವಳಿಕೆ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನನ್ನು ತೀವ್ರ ತಪಾಸಣೆ ಮತ್ತು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದಾಗ ಆತ ಆಗಿರ್ತಕ್ಕಂಥ ಘಟನೆಯ ಸಂಪೂರ್ಣ ವಿವರವನ್ನು ಪೊಲೀಸರಿಗೆ ನೀಡುತ್ತಾನೆ. ಅಲ್ಲಿಂದ ಬೆಂಗಳೂರಿನ ನೇರವಾಗಿ ವಿಜಯನಗರ ಜಿಲ್ಲಾ ಪೊಲೀಸರಿಗೆ ಒಂದಷ್ಟು ಮಾಹಿತಿ ರವಾನೆ ಆಗುತ್ತೆ. ವಿಜಯನಗರ ಜಿಲ್ಲಾ ಪೊಲೀಸರಿಂದ ಕೊಟ್ಟೂರು ಪೊಲೀಸರಿಗೆ ಮಾಹಿತಿ ರವಾನೆಯಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಸುತ್ತುವರೆದು ಎಲ್ಲವನ್ನು ಅಂದ್ರೆ ಬೀಗ ಹಾಕಿರ್ತಕ್ಕಂಥ ಮನೆಯ ಸುತ್ತಮುತ್ತಲು ವಿಚಾರಣೆ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಂತ ಎಲ್ಲ ಮಾಹಿತಿ ಸಿಗೋದಿಲ್ಲ. ತದನಂತರ ಏನ್ ಮಾಡ್ತಾರೆ, ಏನು ಸ್ವತಃ ಅಕ್ಷಯ್ ಕುಮಾರ್ ಕರೆದುಕೊಂಡ್ಬಂದು ಮನೆಯ ಒಳಗೆ ಹೋದಾಗ ಆಗಿರ್ತಕ್ಕಂಥ ಘಟನೆಯ ಸಂಪೂರ್ಣ ವಿವರಣೆ ಇದೀಗ ಲಭ್ಯವಾಗಿರ್ತದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.